ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಕೀರ್ತನೆಗಳು, ದ ಬುಕ್ ಆಫ್ ಸಾಮ್ಸ್ 95. ಕೀರ್ತನೆ 95 ಅದು ಅನಾಮಧ್ಯೆ, ಯಾರು ಬರೆದಿದ್ರಂತ ಗೊತ್ತಿಲ್ಲ. ಆದರೆ ಈ ಕೀರ್ತನೆ 95ನೇ ಕೀರ್ತನೆ 81ನೇ ಕೀರ್ತನೆಗೆ ಸ್ವಲ್ಪ ಹೋಲುವಂಥದ್ದಾಗಿದೆ. 81ನೇ ಕೀರ್ತನೆ ನಾವು ನೋಡುವಾಗ ಉತ್ಸಾಹಕ್ಕಾಗಿ ಕೂಡಿ ಬಂದವರಲ್ಲಿ ದೇವಭಕ್ತಿಯನ್ನು ಹುಟ್ಟಿಸುವ ಪ್ರಬೋಧನೆ ಈ 81ನೇ ಕೀರ್ತನೆಯಲ್ಲಿದೆ. ಈ 95ನೇ ಕೀರ್ತನೆ 96, 97, 98, 99, 100ನೇ ಕೀರ್ತನೆಯ ಹಾಗೆ ಹೋಲುವಂಥದ್ದಾಗಿದೆ. ದೇವರ ವಾಕ್ಯವನ್ನು ನಾವು ಯಾಕೆ ಪ್ರತಿದಿನ ಅಧ್ಯಯನ ಮಾಡಬೇಕು ಎಂಬುದಕ್ಕೆ ಒಂದು ಒಳ್ಳೆಯ ಕಾರಣ ನಾನು ಧರ್ಮೋಪದೇಶ ಕಾಂಡದಿಂದ ಕೊಡ ಬಯಸ್ತೇನೆ. ಅದು 6ನೇ ಅಧ್ಯಾಯದಲ್ಲಿದೆ. ಏನಿದೆ ಎಂಬುದಾಗಿ ನೋಡೋಣ ಬನ್ನಿರಿ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ, ದ ಬುಕ್ ಆಫ್ ಡ್ಯೂಟ್ರಾನಮಿ ಚಾಪ್ಟರ್ 6. ಮತ್ತು ಅದರಲ್ಲಿ ನಾವು ನೋಡುವಾಗ ದೇವರು ಹೇಳುವಂಥ ಮಾತು 6ನೇ ಅಧ್ಯಾಯದ 6ನೇ ವಚನ ಹೀಗಿದೆ: ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು. ದೇವರ ವಾಕ್ಯ ನಿಕ್ಷೇಪ, ನಮ್ಮ ಹೃದಯದಲ್ಲಿ ಅದು ಇರಬೇಕಂತ ದೇವರು ಬಯಸೋದು, ದೇವರ ಇಷ್ಟ, ಅದು ದೇವರ ಆಜ್ಞೆ. ಅದು ಯಾಕಂತೇಳಿದರೆ ದೇವರ ವಾಕ್ಯವನ್ನು ನಾವು ಹೃದಯದಲ್ಲಿ ಇಟ್ಕೊಳ್ಳುವಾಗ ಹೃದಯಕ್ಕೆ ಅದು ಒಳ್ಳೆಯದು. ಯಾಕಂತೇಳಿದರೆ ಜೀವಂತ ದೇವರ ವಾಕ್ಯದಲ್ಲಿ ಔಷಧಿಯ ಪರಿಣಾಮವಿದೆ, ಅದರಲ್ಲಿ ಆತ್ಮಿಕ ಪರಿಣಾಮವಿದೆ, ಅದರಲ್ಲಿ ಸೃಷ್ಟಿಯ ಪರಿಣಾಮ ಕೂಡ ಇದೆ. ವಾವ್, ಅದನ್ನು ನಂಬುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂಥ ಒಂದು ಶಕ್ತಿಯುತವಾದಂಥ ವಾಕ್ಯ ನಾವು ಕೇಳಿಸ್ಕೊಂಡು ಅದನ್ನು ನಮ್ಮ ಹೃದಯದಲ್ಲಿ ಇಟ್ಕೊಂಡು ತಕ್ಕ ಫಲವನ್ನು ನಾವು ಕೊಡುವಾಗ ನಾವು ನೀರಿನ ಕಾಲುವೆಗಳ ಬಳಿಯಲ್ಲಿ ಇರುವಂಥ ಮರದ ಹಾಗೆ ನಾವು ಎಲೆ ಬಾಡದಂಥ ಜೀವನ, ಫಲ ಕೊಡುವಂಥ ಜೀವನ, ನಾವು ಮಾಡುವ ಎಲ್ಲದರಲ್ಲಿ ಸಾರ್ಥಕವಾಗುವಂಥ ಜೀವನ ದೇವರು ನಮ್ಗೆ ಕೊಡ್ತಾನೆ. ಅದಕ್ಕೆ ನಾವು ಸದಾ ದೇವರ ವಾಕ್ಯ, ಅದಕ್ಕೆ ಆದ್ಯತೆಯನ್ನು ಕೊಡಬೇಕು. ಒಂದೊಂದು ಅಧ್ಯಾಯವನ್ನು ಅಧ್ಯಯನ ನಾವು ಮಾಡಬೇಕು. ಮಾಡ್ತಾ ಇದ್ದೇವೆ. 95ನೇ ಕೀರ್ತನೆ ಈ ರೀತಿಯಾಗಿ ಪ್ರಾರಂಭವಾಗ್ತದೆ: ಬನ್ನಿರಿ, ಬನ್ನಿರಿ. ಒಂದು ಇನ್ವಿಟೇಷನ್, ಒಂದು ಆಹ್ವಾನ. ಬನ್ನಿರಿ, ಯೆಹೋವನಿಗೆ ಉತ್ಸಾಹ ಧ್ವನಿಗೈಯುವ, ನಮ್ಮ ರಕ್ಷಕನಾದ ಶರಣನಿಗೆ ಜಯಘೋಷ ಮಾಡೋಣ. ಇದು ಸಂತೋಷದಿಂದ ಪ್ರಾರಂಭವಾಗುವಂಥ ಒಂದು ಕೀರ್ತನೆ. ಹೌದು, ಕೆಲವು ಸಾರಿ ಸಂತೋಷದಿಂದ ಪ್ರಾರಂಭವಾಗಿ ಮುಕ್ತಾಯದಲ್ಲಿ ದುಃಖದಿಂದ ಮುಗಿಯುವಂಥ ಕೀರ್ತನೆ ಇದೆ. ಇದು ಸ್ವಲ್ಪ ಆ ರೀತಿಯಾಗಿದೆ. ಕೆಲವು ಕೀರ್ತನೆಗಳು ದುಃಖದಿಂದ ಪ್ರಾರಂಭವಾಗಿ ಅಥವಾ ನಿರಾಶೆಯಿಂದ ಪ್ರಾರಂಭವಾಗಿ ನಿರೀಕ್ಷೆಯಿಂದ ಮುಕ್ತಾಯವಾಗುವ ಕೀರ್ತನೆಗಳು ಕೂಡ ಇದೆ. ಮೊದಲನೇ ವಚನದಲ್ಲಿ ನಮ್ಮ ರಕ್ಷಕನಾದ, ರಕ್ಷಕನ್ ಅಂತ ಹೇಳಿದ ತಕ್ಷಣ ನನಗೆ ನೆನಪಿಗೆ ಬರುವಂಥ ಒಂದು ವಾಕ್ಯ, ಲೂಕನು ಬರೆದ ಸುವಾರ್ತೆ. ದೇವದೂತರುಗಳು ಅಂದು ಕುರಿ ಕಾಯ್ತಾ ಇದ್ದಂಥ ಕುರುಬರಿಗೆ ಅವರು ದರ್ಶನವಾಗಿ ಹೇಳಿದಂಥ ಮಾತು ನೆನಪಿಗೆ ಬರ್ತದೆ. ಅದೇನಂತ ಹೇಳಿದರೆ, ದೂತನು 2ನೇ ಅಧ್ಯಾಯ ಲೂಕನ್ ಬರೆದ ಸುವಾರ್ತೆ 10ನೇ ವಚನದಲ್ಲಿ, ಆ ದೂತನು ಅವರಿಗೆ ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸ್ತೇನೆ.
ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ರಕ್ಷಕನು ಹುಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಕರ್ತನ ದೂತನು ಒಬ್ಬನು ಆ ರೀತಿಯಾಗಿ ಪ್ರಕಟಿಸಿದ್ದು ಆ ರಾತ್ರಿಯ ವೇಳೆ. ಆದ ಕಾರಣ ಇಲ್ಲಿ 95ನೇ ಕೀರ್ತನೆಯ 1ನೇ ವಚನದಲ್ಲಿ ನಮ್ಮ ರಕ್ಷಕನಾದ ಶರಣನಿಗೆ ಅಂತ ಹೇಳುವಾಗ ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಸೂಚಿಸ್ತದೆ. ಪ್ರತಿ ಕೀರ್ತನೆಯಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ನಾವು ನೋಡ್ಕೊಳ್ತೇವೆ. ಯಾಕೆ ನಾವು ನೋಡ್ಕೊಳ್ತಿದ್ದೆ ಅಂತ ಹೇಳಿದರೆ, ಇನ್ನೊಂದು ವಾಕ್ಯ ಕೂಡ ನನಗೆ ನೆನಪಿಗೆ ಬರುತ್ತಿದೆ. ಅದು ಲೂಕನ ಬರೆದ ಸುವಾರ್ತೆ ಮತ್ತು 24ನೇ ಅಧ್ಯಾಯ 44ನೇ ವಚನ ಈ ರೀತಿಯಾಗಿದೆ. ತರುವಾಯ ಆತನು, ನಾನು ನನ್ನ ವಿಷಯವಾಗಿ ಮೋಶೆಯ ಧರ್ಮಶಾಸ್ತ್ರದಲ್ಲಿಯೂ ಒಂದು, ಪ್ರವಾದಿಗಳ ಗ್ರಂಥಗಳಲ್ಲಿಯೂ ಎರಡನೆಯದು, ಕೀರ್ತನೆಗಳಲ್ಲಿಯೂ ಬರೆದಿರುವುದೆಲ್ಲ ನೆರವೇರುವುದು ಅಗತ್ಯವೆಂದು ಯೇಸು ಕರ್ತನು ಹೇಳುವ ಮಾತು ಇಲ್ಲಿ ನಾವು ನೋಡ್ತೀವಿ. ಅಂದರೆ ಕೀರ್ತನೆಯಲ್ಲಿ ನನ್ನ ವಿಷಯವಾಗಿ, ಅಂದರೆ ಕ್ರಿಸ್ತನ ವಿಷಯವಾಗಿ ಕೀರ್ತನೆಯಲ್ಲಿ ಬರೆದಿತ್ತು. ಹೌದು, ಈ ಕೀರ್ತನೆ 95ರಲ್ಲಿ ಕೂಡ ರಕ್ಷಕನಾದ ಅಂತ ಹೇಳುವಾಗ ಯೇಸು ಕ್ರಿಸ್ತನೇ. ಹೌದು, ತಂದೆ ದೇವರು ಕ್ರಿಸ್ತನ ಮುಖಾಂತರವಾಗಿ ರಕ್ಷಿಸಿದ್ದು ಯೇಸು ಅಂತ ಹೇಳಿದರೆ ಯೆಹೋವನು ರಕ್ಷಿಸುವನು, ಇರುವಾತನು ರಕ್ಷಿಸುವನು. ಈಗ ನಾವು ದೇವರು ಆತನು ನಮ್ಮ ರಕ್ಷಕನಾಗಿರುವುದರಿಂದ ನಾವೇನು ಮಾಡಬೇಕು? ಜಯಘೋಷ ಮಾಡಬೇಕು. ಆ ಪದ ನನಗಿಷ್ಟ. ಯಾಕಂತ ಹೇಳಿದರೆ, ರಕ್ಷಕನ ಅಂತ ಹೇಳ್ಬಿಟ್ಟು ಬರೇ ಘೋಷಣೆ ಮಾಡೋದಲ್ಲ, ಜಯಘೋಷ ಮಾಡೋದು. ಯಾಕಂದರೆ ಕಲ್ವಾರಿಯ ಶಿಲುವೆ ಮೇಲೆ ಯೇಸು ಕರ್ತನು ತೀರಿತು ಅಂತ ಹೇಳಿದಾಗ ಆತನು ಜಯ ಘೋಷ ತಂದನು, ಜಯವನ್ನು ಸಾಬೀತುಪಡಿಸಿದನು, ಜಯವನ್ನು ಪ್ರಾರಂಭ ಮಾಡಿದನು, ಜಯದಲ್ಲಿ ಪ್ರವೇಶಿಸಿದನು. ಹೋರಾಟದಿಂದ ಜಯ, ಅಪಜಯದಿಂದ ಜಯ ಅಲ್ಲ, ಹೋರಾಟದಿಂದ, ಯುದ್ಧದಿಂದ, ಸಾಧನೆಯಿಂದ ಆತನು ಜಯವನ್ನು ತಂದುಕೊಟ್ಟನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕೃತಜ್ಞತಾಸ್ತುತಿಯೊಡನೆ ಆತನ ಸನ್ನಿಧಿಗೆ ಸೇರೋಣ. ಹೌದು, ಗೊಣಗುಟ್ಕೊಂಡಲ್ಲ, ಕಂಪ್ಲೇಂಟ್ ಇಟ್ಕೊಂಡಲ್ಲ, ದೂರ ಇಟ್ಕೊಂಡಲ್ಲ, ಜಿಗುಪ್ಸಿ ಇಟ್ಕೊಂಡಲ್ಲ, ಅದಿದ್ರೂ ಅದನ್ನು ತಗೊಂಡು ನಮ್ಮ ಕಷ್ಟ, ದುಃಖ, ಸಮಸ್ಯೆ, ಹೋರಾಟಗಳು ಇವೇನೇ ಇದ್ರೂ ಕೂಡ ನಾವು ಇಟ್ಕೋಬಾರ್ದು. ಭಾಳ ಜನರು ತಾವು ಇಟ್ಕೊಂಡಿದ್ರೆ ಭಾಳ ಹೆವಿ ಭಾರ ಆಗ್ತದೆ. ತಕ್ಷಣ ಅದನ್ನು ದೇವರಿಗೆ ಕೊಟ್ಬಿಡಬೇಕು. ಮಕ್ಕಳು ಕೆಲವು ಸಾರಿ ಆಟ ಆಡ್ತಾರೆ, ಒಂದು ವಸ್ತು ಏನಾದರೂ ಅದನ್ನು ತಗೊಂಡು ಪಾಸ್ ಮಾಡ್ತಾ ಇರ್ತಾರೆ. ಪಾಸ್ ಮಾಡುವಾಗ ಬೇಗ ಬೇಗ ಯಾರ ಕೈಯಲ್ಲಿ ಇರ್ತದೋ ಅವ್ರು ಔಟ್. ಆದ ಕಾರಣ ಅದನ್ನು ಇಟ್ಕೊಳ್ಳಲ್ಲ, ಕೆಲವು ಸಾರಿ ಹಾಗೆ ಬಿಸಾಡ್ತಾ ಇರ್ತಾರೆ. ಹಾಗೆ ನಾವು ನಮ್ಮ ಕಷ್ಟ ನಮಗೆ ಬರ್ತದೆ, ಹೌದು ಕೈಯಲ್ಲಿದೆ, ಆದರೆ ಅದನ್ನು ಬೇಗನೆ ಬಿಸಾಡಬೇಕು ದೇವರಿಗೆ ಪ್ರಾರ್ಥನೆಯಲ್ಲಿ. ಇನ್ನೊಂದು ಸಾರಿ ಹೇಳ್ತೇನೆ, ಅದನ್ನು ದೇವರಿಗೆ ಬಿಸಾಡಬೇಕು ಪ್ರಾರ್ಥನೆಯಲ್ಲಿ, ಅಥವಾ ದೇವರಿಗೆ ಕೊಡಬೇಕು. ಬಿಸಾಡಬೇಕಂತ ಯಾಕೆ ಹೇಳಿದಂದರೆ, ಭಾಳ ಹೊತ್ತು ಕೆಲವರು ಇಟ್ಕೊಂಡಿರ್ತಾರೆ. ಕೆಲವರು ಎಷ್ಟೋ ದಿನಗಳು ಅಥವಾ ವಾರಗಳು, ತಿಂಗಳುಗಳು, ವರ್ಷಾನುಗಟ್ಟಲೆ ಇಟ್ಕೊಂಡಿರ್ತಾರೆ. ಅದನ್ನು ಕೊಟ್ಟುಬಿಡಬೇಕು. ಅದಕ್ಕೆ ಜಯಘೋಷ, ಕೃತಜ್ಞತಾಸ್ತುತಿಯೊಡನೆ ಆತನ ಸನ್ನಿಧಿಗೆ ಸೇರೋಣ. ಕೀರ್ತನೆಗಳಿಂದ ಆತನಿಗೆ ಜಯಘೋಷ ಮಾಡೋಣ. ಇನ್ನೊಂದು ಸಾರಿ ಅದೇ ಪದ, ಜಯಘೋಷ. ಯಾಕೆ ಜಯಘೋಷ ಮಾಡಬೇಕು ಅಂತ ಹೇಳಿದರೆ, 3ನೇ ವಚನದಲ್ಲಿ ಕೀರ್ತನೆಗಾರನು ಒಂದು ಒಳ್ಳೆಯ ಕಾರಣ ಕೊಟ್ಟಿದ್ದಾನೆ. ನೋಡನ್ವೇ ಬನ್ರಿ. ಯೆಹೋವನು ಮಹಾದೇವರು. ವಾವ್! ಯೆಹೋವನು ಸದಾ ಇರುವಾತನು ಎಂಥ ದೇವರು? ಮಹಾದೇವರು. ಎಲ್ಲ ದೇವರುಗಳಲ್ಲಿ ಮಹಾರಾಜನು ಆಗಿದ್ದಾನೆ. ಇನ್ನೊಂದು ಸಾರಿ, ಎಲ್ಲ ದೇವರುಗಳಲ್ಲಿ ಮಹಾದೇವರು ಆಗಿದ್ದಾನೆ. ಭೂಮಿಯ ಅಗಾಧವು ಆತನ ಕೈಯಲ್ಲಿರ್ತದೆ. ಎಲ್ಲಿರ್ತದೆ? ದೇವರ ಕೈಯಲ್ಲಿ. ಜ್ಞಾನೋಕ್ತಿಯಲ್ಲಿ ಒಂದು ಮಾತು ಈ ರೀತಿಯಾಗಿದೆ,
ಅದನ್ನು ನೆನಪು ಮಾಡಿಕೊಳ್ಳುವಾಗ ಇದನ್ನು ನಾವು ನೆನಪು ಮಾಡಿಕೊಳ್ಳುವಂಥದ್ದು ಒಳ್ಳೆಯದಂತ ಅನ್ನಿಸ್ತದೆ ನನಗೆ. ಯಾಕಂತ ಹೇಳಿದ್ರೆ ಕೆಲವು ಸಾರಿ ದೊಡ್ಡ ದೊಡ್ಡ ವ್ಯಕ್ತಿಗಳ ವಿಷಯವಾಗಿ ನಾವು ಯೋಚನೆ ಮಾಡುವಾಗ ನಾನು ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದ್ದು ಉಂಟು ಎಷ್ಟು ಸಾರಿ. ಅದು ನನ್ನ ನಾಯಕನೇ ಆಗಿರ್ಬೋದು, ಅಥವಾ ದೊಡ್ಡ ವ್ಯಕ್ತಿಯೇ ಆಗಿರ್ಬೋದು, ಅಥವಾ ನನ್ನ ಮೇಲೆ ಇರುವಂಥ ಅಧಿಕಾರಿಯೇ ಆಗಿರ್ಬೋದು. ಆವಾಗ ಜ್ಞಾನೋಕ್ತಿ 21:1 ರಾಜನ ಸಂಕಲ್ಪಗಳು ಯೆಹೋವನ ಕೈಯಲ್ಲಿ ನೀರಿನ ಕಾಲುವೆಗಳಂತೆ ಇವೆ. ರಾಜನು ಅಥವಾ ನಾಯಕನು ಅಥವಾ ದೊಡ್ಡವರು, ಅವರ ಹೃದಯ, ಅವರ ಆಲೋಚನೆ ದೇವರ ಕೈಯಲ್ಲಿದೆ ಅಂತೆ. ಇಲ್ಲಿ ನಾವು ನೋಡುವಾಗ ಇನ್ನೊಂದು ಮಾತನ್ನು ನೋಡ್ತೇವೆ. ಅದೇನಂತ ಹೇಳಿದರೆ, ಬರೀ ರಾಜನ ಹೃದಯ ಅಷ್ಟೇ ಅಲ್ಲ, ನಾಯಕನ ಹೃದಯ ಅಷ್ಟೇ ಅಲ್ಲ, ನಾಯಕನ ಸಂಕಲ್ಪ ಅಷ್ಟೇ ಅಲ್ಲ, ದೇವ್ರ ಸೇವಕರು ಕೆಲವು ಸಾರಿ ನಾನು ಅಂದ್ಕೊಳ್ತಾ ಇರ್ತೀನಿ, ನಾನು ಬಯಸಿದಂತೆ ಇರೋದಿಲ್ಲಲ್ಲ ಅಂತ ಹೇಳ್ಬಿಟ್ಟು. ಆವಾಗ ಬೆಸ್ಟು ಅದ್ರ ಬಗ್ಗೆ ಗುಣಗುಟ್ಟೋದು ಬೇಡ, ಅವ್ರ ಬಗ್ಗೆ ತೀರ್ಪು ಮಾಡೋದು ಬೇಡ. ಅವರ ಸಂಕಲ್ಪ ದೇವರ ಕೈಯಲ್ಲಿದೆ. ಆತನ ತನ್ನ ಇಷ್ಟ ಬಂದ ಹಾಗೆ ಅದನ್ನು ತಿರುಗಿಸುವಾತನಾಗಿದ್ದಾನೆ. ಇಲ್ಲಿ ಕೂಡ ನಾವು ನೋಡುವಾಗ ಭೂಮಿಯ ಅಗಾಧವು ದೇವರ ಕೈಯಲ್ಲಿರುತ್ತದೆ. 95:3 ಕೀರ್ತನೆ 95:3 ಪರ್ವತ ಶಿಖರಗಳು ಆತನವೇ. ಈ ಓನ್ಸ್ ದ ಮೌಂಟೇನ್ಸ್. ಹೌದು, ಪರ್ವತಗಳ ಓನರ್ ಈತನೇ. ಆತನೇ ಸಮುದ್ರವನ್ನು ನಿರ್ಮಿಸಿದವನು. ಮೊನ್ನೆ ಕೇರಳದಲ್ಲಿ ಹೋಗ್ತಾ ಇರುವಾಗ ಚಿಕ್ಕ ಒಂದು ನೀರಿನ ಕಾಲುವೆಗಳನ್ನು ನೋಡುವಾಗ ಅದೇ ಭಾಳ ದೊಡ್ಡದಾಗಿ ಅನಿಸ್ತು. ಆದರೆ ಸಮುದ್ರ ಇನ್ನೂ ಎಷ್ಟು ದೊಡ್ಡದು. ಆದರೆ ಸಮುದ್ರವನ್ನು ನಿರ್ಮಿಸಿದವನು ನಮ್ಮ ದೇವರು. ಸಮುದ್ರ ಯಾರ್ದು ಅಂತ ಹೇಳ್ಬಿಟ್ಟು ನೋಡುವಾಗ 5ನೇ ವಚನದಲ್ಲಿ ಆನ್ಸರ್ ಇದೆ. 95:5 ಸಮುದ್ರವು ಆತನದೇ, ಅದು ಆತನದೇ, ಒಣನೆಲವೂ ಆತನ ಕೈ ಕೆಲಸವೇ. ಇದನ್ನೆಲ್ಲ ದೊಡ್ಡ ಓನರು, ದೊಡ್ಡ ಶ್ರೀಮಂತ, ಕೆಲವು ಸಾರಿ ದೊಡ್ಡ ಮನೆ, 2-3 ಕಾರುಗಳು ಇವರ ಇದ್ದಾಗ ದೊಡ್ಡ ವ್ಯಕ್ತಿ, ಒಂದು 3-4 ಜನರು ಕೆಲಸದವರಿದ್ದಾರೆ, 10 ಜನ ಕೆಲಸದವರಿದ್ದಾರೆ ಅಂತೆಲ್ಲ ನಾವು ಮಾತಾಡ್ಕೊಳ್ತೀವಲ್ಲ. ಇಲ್ಲಿ ನೋಡ್ರಿ, ಒಬ್ಬ ಓನರ್, ಒಬ್ಬ ಮಾಲೀಕ. ಆತನಿಗೆ ಸಮುದ್ರಗಳು ಆತನದೇ ಅಂತೆ, ಪರ್ವತ ಶಿಖರಗಳು ಆತನೇ ಅಂತೆ, ಭೂಮಿಯ ಅಗಾಧು ಆತನ ಕೈಯಲ್ಲಿದೆ ಅಂತೆ, ಸಮುದ್ರವನ್ನು ನಿರ್ಮಿಸಿದವನು ಆತನೇ ಅಂತೆ, ಒಣನೆಲವು ಆತನ ಕೈ ಕೆಲಸ ಅಂತೆ. ಹಾಗಾದರೆ ಭಾಳ ದೊಡ್ಡ ವ್ಯಕ್ತಿ. ಅದಕ್ಕೆ ಈ ಕೀರ್ತನೆಗಾರನು ಇನ್ನೊಂದು ಕಡೆ ಅಂತ ಹೇಳಿದ್ರೆ, ಕೀರ್ತನೆ 24:1 ಒಂದು ದೊಡ್ಡ ಮಾತು ಹೇಳಲಾಗಿದೆ. ಅದನ್ನು ನಾನು ಆಗಾಗ ನೆನಪು ಮಾಡ್ಕೊಳ್ತೇನೆ. ನಾವು ನೋಡ್ಬಿಡೋಣ ಏನಂತಿದೆ ಅಂತ ಹೇಳ್ಬಿಟ್ಟು. ಯಾಕಂತ ಹೇಳಿದ್ರೆ ಅದು ಭಾಳ ಒಳ್ಳೆ ಈ ಸಂದರ್ಭದಲ್ಲಿ ನೆನಪಿಟ್ಕೊಳ್ಳುವಂಥ ಒಂದು ವಾಕ್ಯ. ಭೂಮಿಯು 24:1 ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನದು, ಲೋಕವು ಅದರ ನಿವಾಸಿಗಳು ಆತನವೇ. ವಾವ್! ಸರಿ, ಹಾಗಿದ್ದರೆ ದೊಡ್ಡ ಓನರ್ ಮುಂದೆ ಬಂದು ನಾವು ಏನು ಮಾಡಬೇಕು? 6ನೇ ವಚನದಲ್ಲಿ ಕೀರ್ತನೆ 95:6 ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಸಾಷ್ಟಾಂಗವರೆಗೆ ಆರಾಧಿಸೋಣ. ಆತನು ನಮ್ಮ ದೇವರು. ಆತ ನಮ್ಮ ದೇವರು. ನಾವು ಆತನು ಪಾಲಿಸುವ ಪ್ರಜೆಯು, ಆತನ ಕೈ ಕೆಳಗಿರುವ ಹಿಂಡು ಆಗಿದ್ದೇವೆ. ಆತನ ಕೈ ಕೆಳಗೆ ಇರುವಂಥದ್ದು, ಆತನ ಕೈಯಲ್ಲಿ ಭೂಮಿಯ ಅಗಾಧವಿದೆ, ಆತನ ಕೈ ಕೆಳಗೆ ನಾವಿದ್ದೀವಿ. ದೊಡ್ಡ ಕೈ. ಇಷ್ಟೆಲ್ಲ ಇದ್ದಾಗ ನೀವು ಈ ಹೊತ್ತು ಆತನ ಶಬ್ದಕ್ಕೆ ಕಿವಿಗೊಟ್ಟರೆ ಎಷ್ಟೋ ಒಳ್ಳೆಯದು. ಹೌದು, ನಾವು ದೇವರು ದೊಡ್ಡವನು ಅಂತ ಹೇಳಿಬಿಟ್ಟು ಆತನ ನಮ್ಮ ಹತ್ರ ಮಾತನಾಡುವಾಗ ಆತನ ಸ್ವರವನ್ನು ನಾವು ಕೇಳಿಸ್ಕೋಬೇಕು. ಆತನ ಸ್ವರವನ್ನು ನಾವು ಕೇಳಿಸ್ಕೋಬೇಕು. ಭಕ್ತ ಸಿಂಗ್ ಎಂಬ ಭಕ್ತರು ಒಂದು ಚಿಕ್ಕ 40-50 ಪುಟಗಳ ಒಂದು ಪುಸ್ತಕ ಬರೆದಿದ್ದಾರೆ. ದೇವರ ಸ್ವರ
ವಾಯ್ಸ್ ಆಫ್ ದ ಲಾರ್ಡ್, ಕರ್ತನ ಸ್ವರ ಅಂತ. ಅದನ್ನು ನಾನು ಗುರುತಿಸಿ ಸುಮಾರು 200 ವಿಷಯಗಳನ್ನು ಅದರಲ್ಲಿ ಪತ್ತೆ ಹಚ್ಚಿದ್ದೇನೆ. ದೇವ್ರ ಸ್ವರದ ಬಗ್ಗೆ 200 ವಿಷಯಗಳು. ವಾವ್! ಹೌದು, ಕಠಿಣ ಮಾಡ್ಕೋಬಾರ್ದು. ದೇವರ ಸ್ವರ ನಾವು ಯಾವಾಗ ಕೇಳಿಸ್ಕೊಳ್ತೀವೋ ಆಗ ಮೊದಲು ದೇವರು ನಿರೀಕ್ಷಿಸುವಂಥದ್ದು ಇದೆ. ಇನ್ನೊಂದು ಸಾರಿ ರಿಪೀಟ್ ಮಾಡ್ತೀನಿ. ದೇವರ ಸ್ವರವನ್ನು ನಾವುಗಳು ಕೇಳಿಸ್ಕೊಳ್ಳುವಾಗ ದೇವರು ನಮ್ಮ ಕಡೆಯಿಂದ ಪ್ರಥಮವಾಗಿ ಅಪೇಕ್ಷಿಸುವಂಥದ್ದು ಒಂದು ಸಂಗತಿ. ಅದೇನೆಂದರೆ 95ನೇ ಕೀರ್ತನೆ 8ನೇ ವಚನದಲ್ಲಿ, ಹೃದಯ ಕಠಿಣ ಮಾಡ್ಕೋಬಾರ್ದು. ಇನ್ನೊಂದು ಸಾರಿ ಹೇಳ್ತೀನಿ, ದೇವ್ರ ಸ್ವರವನ್ನು ನಾವು ಕೇಳಿಸ್ಕೊಳ್ಳುವಾಗ ನಾವುಗಳು ಹೃದಯ ಕಠಿಣ ಮಾಡಿಕೋಬಾರ್ದು. ಯಾಕಂದರೆ ಇಸ್ರಾಯೇಲ್ರು ಪರೀಕ್ಷೆ ಮಾಡಿದರು ದೇವರನ್ನು, ಆದ ಕಾರಣ ದೇವರು ಬೇಸರಗೊಂಡನು. ದೇವರು ಬೇಸರಗೊಳ್ಳಿಕ್ಕೆ ಸಾಧ್ಯನಾ? ಹೌದು. ಯಾಕಂತೇಳಿದರೆ ಈ ಜನರು ಹೃದಯದಲ್ಲಿ ತಪ್ಪಿ ಹೋಗುವರು, ನನ್ನ ಮಾರ್ಗವನ್ನು ತಿಳಿಯದವರು ಎಂದು ದೇವರು ಹೇಳಿಬಿಟ್ಟು. ನೋಡ್ರಿ, ಹೃದಯ ಕಠಿಣವಾದಾಗ ಏನಾಗ್ತದೆ? ಹೃದಯದಲ್ಲಿ ತಪ್ಪಿ ಹೋಗಿಬಿಡ್ತೇವೆ, ಅಥವಾ ಹೃದಯದಲ್ಲಿ ತಪ್ಪಿ ಹೋಗುವುದು ಹೃದಯ ಕಾಠಿಣ್ಯವನ್ನು ತರುವಂಥದ್ದಾಗಿದೆ. ಆದ ಕಾರಣ ದೇವರು 11ನೇ ವಚನದಲ್ಲಿ, ಇವರು ನನ್ನ ವಿಶ್ರಾಂತಿಯಲ್ಲಿ ಸೇರುವುದೇ ಇಲ್ಲವೆಂದು ಹೇಳಿಬಿಡಬೇಕಾಯಿತು. ಹಾಗಾದರೆ ಹೃದಯ ಕಠಿಣ ಮಾಡಿಕೊಳ್ಳದಿದ್ದರೆ ಏನಾಗ್ತದೆ? ದೇವರ ವಿಶ್ರಾಂತಿಯಲ್ಲಿ ನಾವು ಸೇರ್ತೇವೆ. ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು ಎಂಬುದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮತ್ತಾಯ 11:28 ಹೇಳಿದ ಹಾಗೆ, ಹೃದಯ ದೇವರ ಸ್ವರ ಕೇಳಿಸ್ಕೊಳ್ಳೋದು ಆ ರೀತಿಯಾಗಿರುವಾಗ ಹೃದಯ ಕಠಿಣ ಮಾಡಿಕೊಳ್ಳದೆ ನೋಡಬೇಕು, ಆವಾಗ ವಿಶ್ರಾಂತಿಯಲ್ಲಿ ನಾವು ಸೇರ್ತೇವೆ. ಆದರೆ ದೇವರ ಸ್ವರವನ್ನು ಕೇಳಿಸ್ಕೊಳ್ಳುವಾಗ ಹೃದಯ ಕಠಿಣ ಮಾಡ್ಕೊಂಡ್ಬಿಟ್ರೆ ಹೃದಯದಲ್ಲಿ ನಾವು ತಪ್ಪುವವರಾಗ್ತೇವೆ, ದೇವರ ವಿಶ್ರಾಂತಿಯನ್ನು ಹೊಂದದವರಾಗ್ತೇವೆ. ಆದ್ದರಿಂದ ಸರಿಯಾದ ಪ್ರತಿಕ್ರಿಯೆ ಏನಂದರೆ, ದೇವರ ಸ್ವರವನ್ನು ಕೇಳಿಸ್ಕೊಳ್ಳುವಾಗ ಹೃದಯ ಕಠಿಣ ಮಾಡಿಕೊಳ್ಳದೆ, ಹೃದಯದಲ್ಲಿ ತಪ್ಪಿ ಹೋಗದೆ ದೇವರ ವಿಶ್ರಾಂತಿಯನ್ನು ಹೃದಯದಲ್ಲಿ ಹೊಂದುವಂಥದ್ದು. ಒಂದು ಆಶ್ಚರ್ಯದಿಂದ ಮುಕ್ತಾಯ ಮಾಡ್ತೀನಿ. ಅದೇನಂತ ಹೇಳಿದರೆ, ಯಾವಾಗ ನಾವು ದೇವರ ಸ್ವರವನ್ನು ಕೇಳಿಸ್ಕೊಳ್ತೇವೆ, ಹೇಗೆ ಕೇಳಿಸ್ಕೋಬೇಕು? ಭಾಳ ದೊಡ್ಡ ಪ್ರಯಾಸ ಏನಲ್ಲ, ಒಂದು ರೀತಿಯಿಂದ ಅದು ಸುಲಭ ಅಂತ ಹೇಳ್ಬೋದು. ಏನಂದರೆ, ನಾವು ಶೋಧನೆ ಆಗುವಾಗ ದೇವರ ಸ್ವರವನ್ನು ಕೇಳಿಸ್ಕೊಳ್ತೇವೆ, ಆವಾಗ ನಾವು ಕಠಿಣ ಮಾಡಿಕೊಳ್ಳಬಾರ್ದು. ಕೀರ್ತನೆ 95ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ನಮಗೆ ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.